ಈಗ ಗಿಲ್ಲಿಯವರು ಕರ್ನಾಟಕದ ನಂಬರ್ 1 ಎಂಟರ್ಟೈನರ್. ಹೌದು, ಈ ವಿಷಯ ನಿಜಾನ? ಈಗ ನೀವು ಗಿಲ್ಲಿ ಮಾತಲ್ಲೇ ಕೇಳಿ. ಬಿಗ್ ಬಾಸ್ ಇಂದ ಬಂದ್ಮೇಲೆ ಅವಾರ್ಡ್ ಅಂತ ಅಫಿಷಿಯಲ್ ಆಗಿ ತಗೊಂಡಿದೆ. ಫಸ್ಟ್ ಸ್ಟೇಜ್ ಮೇಲೆ ಬಂದು ಅದೊಂದು ವರ್ಷದ ಕನ್ನಡಿಗ ನೋಡಿ, ಕನ್ನಡಕ್ಕೂ ನಮ್ಗೂ ಹೆಂಗೆ ಒಂದಕ್ಕೊಂದು ಕನೆಕ್ಷನ್ ಇರ್ತದೆ ಮಾಡ್ತಾ ಇರ್ತಾರೆ. ನಾನು ಇಲ್ಲೇ ಇರುವಂಗೆ ಹೊಸದ ಕನ್ನಡಿಗ ಕನ್ನಡ ಜನತೆಗೆ ಡೆಡಿಕೇಟ್ ಮಾಡ್ತೀನಿ. ಪ್ರೀತಿ ಪ್ರೋತ್ಸಾಹ ಎಲ್ಲ ಹಿಂಗೆ ಹಾಗಾದರೆ ಗಿಲ್ಲಿಯವರಿಗೆ ವರ್ಷದ ಕನ್ನಡಿಗ ಪ್ರಶಸ್ತಿ ನೀಡಿದ್ದು ಯಾರು? ಎಂಟರ್ಟೈನರ್ ಆಫ್ ದಿ ಇಯರ್ ಪ್ರಶಸ್ತಿ ನೀಡಿದವರು ಯಾರು? ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಗಿಲ್ಲಿ ನಟ ಅವರು ಬಿಗ್ ಬಾಸ್ ಅನ್ನ ಗೆದ್ದ ನಂತರ ಬಿಸಿ. ಹೌದು ಬಂಧುಗಳೇ, ಜನಗಳಿಗೋಸ್ಕರ ತನ್ನ ಅಭಿಮಾನಿಗಳಿಗೋಸ್ಕರ ರೋಡ್ ಶೋ ಮಾಡಿದ್ರು. ನಂತರ ನಮ್ಮ ಅಪ್ಪು ಅವರ ಸಮಾಧಿ ಬಳಿ ತೆರಳಿ ಗೌರವ ಸಮರ್ಪಣೆ ಸಲ್ಲಿಸಿದರು. ಜೊತೆಗೆ ಅಂಬರೀಷ್ ಅವರ ಸಮಾಧಿ ಬಳಿ ತೆರಳಿ ಕೂಡ ಗೌರವ ಸಮರ್ಪಣೆ ಸಲ್ಲಿಸಿದರು. ಜೊತೆಗೆ ನಮ್ಮ ದಾದಾ ವಿಷ್ಣುವರ್ಧನ್ ಅವರ ಸಮಾಧಿ ಬಳಿ ತೆರಳಿ ಕೂಡ ಗೌರವ ಸಮರ್ಪಣೆ ಸಲ್ಲಿಸಿದರು ಅಂತ ಹೇಳಬಹುದು. ಗಿಲ್ಲಿ ಬಿಗ್ ಬಾಸ್ ಮುಗಿದ ನಂತರ ಶಿವಣ್ಣ ಅವರನ್ನ, ಕಿಚ್ಚ ಸುದೀಪ್ ಅವರನ್ನು ಕೂಡ ಭೇಟಿಯಾದರು. ನಂತರ ದುನಿಯಾ ವಿಜಯ್ ಕೂಡ ಭೇಟಿಯಾದರು. ಸ್ಯಾಂಡಲ್ವುಡ್ ನ ನಾಯಕ ನಟರ ಜೊತೆಗೆ ಡೈರೆಕ್ಟರ್ಗಳನ್ನು ಕೂಡ ಮೀಟ್ ಮಾಡಿದರು. ಕಾರ್ಯಕ್ರಮ ಒಂದರಲ್ಲಿ ಡಾಲಿ ಧನಂಜಯ್ ಜೊತೆ ಕೂಡ ಸಮಯ ಕಳೆದರು. ಚಿಕ್ಕಣ್ಣ ಜೊತೆ ವೇದಿಕೆ ಕೂಡ ಹಂಚಿಕೊಂಡರು. ಜೊತೆಗೆ ರಾಜಕೀಯ ವ್ಯಕ್ತಿಗಳಾದಂತಹ ಸಿದ್ದರಾಮಯ್ಯ ಸಿಎಂ ಅವರನ್ನು ಭೇಟಿಯಾದರೆ ಯಡಿಯೂರಪ್ಪರ ಜನ್ಮದಿನದಲ್ಲೂ ಕೂಡ ಭಾಗವಹಿಸಿದರು. ನಮ್ಮ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಜೊತೆನೂ ವೇದಿಕೆಯನ್ನು ಹಂಚಿಕೊಂಡ್ರು. ಪ್ರತಿಯೊಬ್ಬ ರಾಜಕೀಯ ವ್ಯಕ್ತಿಗಳು ಕೂಡ ಇವರಿಗೆ ಬೆನ್ನೆಲುಬಾಗಿ ನಿಂತರು. ಮುನಿರತ್ನ ಕೂಡ ಇದ್ರು. ಹಾಗೆ ಸಾಲು ವಿಶಿಷ್ಟವಾದಂತಹ ವಿಚಿತ್ರವಾದಂತಹ ಕಾರ್ಯಕ್ರಮಗಳು ಗಿಲ್ಲಿಯನ್ನ ಅರಸಿ ಬಂದಿವೆ. ಗಿಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ನೋ ಎನ್ನದೆ ಎಲ್ಲ ಕಾರ್ಯಕ್ರಮವನ್ನ ಭಾಗವಹಿಸುತ್ತಾ ಅದರಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಇದರ ಜೊತೆಯಲ್ಲಿ ತಾನು ಅಭಿನಯಿಸಿದ ಕೆಲವು ಚಿತ್ರಗಳ ಪ್ರಮೋಷನ್ನಲ್ಲೂ ಕೂಡ ಗಿಲ್ಲಿ ಭಾಗಿಯಾಗಿದ್ದಾರೆ ಬಂಧುಗಳೇ. ಗಿಲ್ಲಿ ನಮ್ಮೆಲ್ಲರನ್ನ ಬಿಗ್ ಬಾಸ್ನಲ್ಲೂ ಕೂಡ ರಂಜಿಸಿದ್ರು. ಹೊರ ಬಂದ ನಂತರ ತಾನು ಪಾಲ್ಗೊಳ್ಳುವ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ನಮ್ಮನ್ನ ಮನರಂಜಿಸುತ್ತಿದ್ದಾರೆ. ಇವರ ಈ ಒಂದು ಕಾರ್ಯವನ್ನ ಗುರುತಿಸಿದಂತಹ ನ್ಯೂಸ್ 18 ಕನ್ನಡ ಚಾನೆಲ್ ಅವರು ಇವರಿಗೆ ವರ್ಷದ ಕನ್ನಡಿಗ ಎಂಟರ್ಟೈನರ್ ಆಫ್ ದಿ ಇಯರ್ ಕರ್ನಾಟಕ ಎಂಬ ಒಂದು ಬಿರುದನ್ನ ಕೊಟ್ಟು ಸನ್ಮಾನವನ್ನ ಮಾಡಿದೆ. ಈ ಒಂದು ಬಿರುದನ್ನ ನೀಡಿದವರು ನಮ್ಮ ಕನ್ನಡದ ಹಾಸ್ಯ ಕಲಾವಿದರಾದಂತಹ ಸಾಧು ಕೋಕಿಲಾರ್ ಅವರು. ಬಿರುದನ್ನ ಸ್ವೀಕರಿಸಿ ಮಾತನಾಡಿದ ಗಿಲ್ಲಿಯವರು, ನಾನು ಬಿಗ್ ಬಾಸ್ ಇಂದ ಹೊರ ಬಂದ ನಂತರ ಸ್ವೀಕರಿಸಿದ ಅಫಿಷಿಯಲ್ ಅವಾರ್ಡ್ ಇದಾಗಿದೆ. ಇದು ನನಗೆ ತುಂಬಾ ಖುಷಿ ನೀಡಿದೆ ಎಂದು ಹೇಳಿದರು. ಇಲ್ಲಿ ಕೂಡ ಕನ್ನಡಿಗರನ್ನ ಮರೆಯದ ಗಿಲ್ಲಿ ಈ ಒಂದು ಅವಾರ್ಡನ್ನು ನನ್ನ ನೆಚ್ಚಿನ ಕನ್ನಡಿಗರಿಗೆ ಅರ್ಪಿಸುತ್ತೇನೆ ಎಂದು ಹೇಳುವ ಮೂಲಕ ಕನ್ನಡಿಗರ ಹೃದಯವನ್ನ ಗೆದ್ದರು. ನನ್ನನ್ನು ಗುರುತಿಸಿ ಈ ಒಂದು ಪ್ರಶಸ್ತಿಗೆ ಆಯ್ಕೆ ಮಾಡಲು ಸಹಕರಿಸಿದಂತಹ ಮತ್ತು ನಿರ್ದೇಶನ ನೀಡಿದ ಸಾಧು ಕೋಕಿಲಾರ್ ಅವರಿಗೆ ಹಾಗೆಯೇ ಕನ್ನಡ ನ್ಯೂಸ್ 18 ಬಳಗಕ್ಕೆ ಧನ್ಯವಾದವನ್ನು ಗಿಲ್ಲಿ ಅರ್ಪಿಸಿದರು. ಬಂಧುಗಳೇ, ನಿಮಗೇನನ್ಸುತ್ತೆ? ಈ ಒಂದು ಪ್ರಶಸ್ತಿಗೆ ಗಿಲ್ಲಿ ಅರ್ಹರೇ? ಹಾಗಾದರೆ ಗಿಲ್ಲಿ ಈ ವರ್ಷ ನಮ್ಮನ್ನು ರಂಜಿಸಿದ್ದಕ್ಕೆ ಉತ್ತಮ ಪುರಸ್ಕಾರ ಸಿಕ್ಕಿದೆ. ಹಾಗಾದರೆ ಗಿಲ್ಲಿ ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಬಂಧುಗಳೇ.